How are you, Mr. Lankesh? Super, Mr. Lokesh. How are everybody? ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ನೋಡಿ, ಈ ಕನ್ಸಲ್ಲಿ ಎರಡು ಟೈಪ್ ಇದೆ. ಒಂದು ಕನ್ಸು ಕಾಣೋದು, ಇನ್ನೊಂದು ಕನ್ಸು ಬೀಳೋದು. ಕಾಣೋ ಕನ್ಸು ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಆದ್ರೆ ಬೀಳೋ ಕನ್ಸು ಇದೆಯಲ್ಲ ಯಾರ ಕಂಟ್ರೋಲ್ ಅಲ್ಲೂ ಇರಲ್ಲ. ಈ ತರ ಕಂಟ್ರೋಲ್ ತಪ್ಪಿ ನನ್ಗೆ ಒಂದು ಕನ್ಸು ಬಿದ್ದಿತ್ತು. ಹೆಂಗಿತ್ತು ಗೊತ್ತಾ? ಆಹಾ, ಏನ್ ಕನ್ಸು ಮಿಸ್ಟರ್ ಲೋಕೇಶ್? ಅದು ಹೇಳಿದ್ರೆ ಮಜಾ ಇರಲ್ಲ. ಓಕೆ, ಆ ಕನ್ಸು ನಿಮ್ಗೋಸ್ಕರ ರೆಡಿ ಮಾಡಿದೀನಿ, ನೋಡ್ಕೊಂಬನ್ನಿ. ನಿನ್ನ ಮರೆಯಲಾರೆ ಲಂಕೇಶ್ ತಾತಾರ ಆರಾಮದಿರಿ? ನೋಡಿ ಏನೋ ಕಾಡು ಬಾ ಅಂತ ಇದೆ, ಊರ್ ಹೋಗು ಅಂತ ಇದೆ, ಮಜಾ ಟಾಕೀಸ್ ನಗು ಅಂತ ಇದೆ. ಸೂಪರ್ ಆಗಿದೀನಿ. ಸೂಪರ್. ರೆಮೋಜ್ಜಿ ಆರಾಮದಿರಿ? ಹೌದು, ಎಲ್ರಿ ನಿಮ್ ಬಾಸ ಕಾಣಿಸೋಲ್ರಲ್ರಿ? ಡಾಕ್ಟ್ರೇ ಡಾಕ್ಟ್ರೇ. ತಾತ ಹಾ, ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ, ಬಾಡಿಯಲ್ಲಿ. ಅಯ್ಯೋ, ಬಚ್ಚಲ್ ಮನೇಲಿ ಇದೀನಿ ಕಣಪ್ಪ. ಆಡಿಯನ್ಸ್ ಎಲ್ಲ ಇಲ್ಲೇ ಅದರಲ್ ತಾತ. ಬಚ್ಚಲ್ ಮನೆಗೆ ಯಾರನ್ನ ವೆಲ್ಕಮ್ ಮಾಡಕತ್ತಿ ನೀನ? ಅಯ್ಯೋ, ನಿನ್ ಬಾಯಿಗೆ ಮಣ್ಣಾಕ. ಬಚ್ಚಲ್ ಮನೇಲಿ ಯಾರನ್ನಯ್ಯ ವೆಲ್ಕಮ್ ಮಾಡ್ಲಿ? ಹಾ ಔಟ್ಕಮ್ಗೆ ಅಂತ ಬಾತ್ರೂಮ್ ಬಂದೆ, ಹಾ ಕಾಲ್ ಜಾರ್ ಬುದ್ಬಿಟ್ಟಿದೀನಿ. ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟು ಕರ್ಕೊಂಡಾಗಪ್ಪ ಡಾಕ್ಟ್ರೇ. ತಡ್ಕರ್ ಬಂದ್ ತಡ್ಕರಿ. ತಡ್ಕೊಳಕ್ ಆಯ್ತಲ್ಲ ಪಾಪ. ಅಮ್ಮ ಬನ್ನಿ, ಮೆಲಕ್ ಬರ್ರಿ ಬರ್ರಿ. ಮೆಲ್ಕ. ಹಾ ಬರ್ರಿ, ನಡಕ್ ಹಾ ನಿಂತ್ಕರಿ. How are you, Mr. Lankesh? I'm okay, Mr. ಲೋಕೇಶ್. ಪ್ಯಾಂಟ್ ಏನಾದ್ರು ಲೂಸ್ ಆಗಿದ್ಯಾ? ಎಲ್ಲಾ ಲೂಸ್ ಆಗಿದೆ ಮಿಸ್ಟರ್ ಲೋಕೇಶ್. How are you, audience? ಅಮ್ಮ ಟಾರ್ಚರು ಹೆಂಗಿದ್ದೀರಮ್ಮ? ಏನಮ್ಮ ಹುಡುಕ್ತಾ ಇದ್ಯಾ? ಅಯ್ಯ ನಿನ್ ಮಕ ಮುಚ್ಚ. ಏ ರೆಮೋ, ಆ ಕನ್ನಡಕ ಹಾಕೋ. ಅಲ್ಲೇ ಇದೆ ನೋಡು ಮೈಕೋ. ಜೇ ಹಾ, ಚೆನ್ನಾಗಿದ್ದೀನಿ ಜೇ. ಒಳ್ಳೆದು. ಅಲ್ರಿ, ಹಾ, ನಾನ್ ಮಜಾ ಟಾಕೀಸ್ಗೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡಕ್ ಬಂದಾಗೆಲ್ಲ ಹಾ. ಆ ಇಂದ್ರಜಿತ್ ತಾತ ಅದರಲ್ರಿ, ಹಾ. ಅವ್ರಿಂದ ಯಾವಾಗ್ಲೂ ಬರೀ ಹೆಣ್ಮಕ್ಳು ಕುಂತಿರ್ತಿದ್ರು. ಹಾ. ಈ ಸಲ ಯಾಕೆ ಬರೀ ಬಾಡಿ ಗಾರ್ಡ್ ಕುಂದಿರ್ಸ್ಬಿಟ್ರಿಯಲ್ಲ? ಒಂದು ನಿಮಿಷಪ್ಪ. ಹಾ ಅಪ್ಪ ಮಕ್ಕಳ ಒಂದ್ ನಿಮಿಷ ನಿಂತ್ಕೊಳ್ರು. ಹಾ, ಒಂದ್ ಸ್ವಲ್ಪ ನಿಮ್ ಬಾಡಿ ತೋರಿಸ್ರಪ್ಪ. ಅಪ್ಪ, ಅವರೆಲ್ಲ ಯಾರು ಅನ್ಕೊಂಡಿದ್ಯಾ? ಯಾರ್ ತಾತ? ನಾವು ಮಜಾ ಟಾಕೀಸ್ ಶುರು ಮಾಡಿದಾಗ ಹಾ ಇಂದ್ರಜಿತ್ ಅವ್ರ ಹಿಂದೆ ಕೂತ್ಕೊತಾ ಇದ್ರಲ್ಲ ಹೆಣ್ಮಕ್ಳು, ಹಾ ಅವ್ರ ಮೊಮ್ಮಕ್ಕಳವ್ರು. ಈಗ ಎದಕ್ ಬಂದಾರ? ಇವರು ಹಾ ವಯಸ್ಸಲ್ಲಿ ಹಾ ಅವ್ರ ಅಜ್ಜಿಗೆ ತುಂಬಾ ಕಾಣಾಕಿದ್ರಂತೆ, ಹಾ. ಅದಕ್ಕೆ ವಿಚಾರಿಸ್ಕೊಂಡು ಹೋಗ್ತೀವಿ ಅಂತ ಬಂದಿದಾರಪ್ಪ. ಅಲ್ಲ, ನಿಮ್ ಜೊತೆಗೆ ಹುಟ್ಟಿದಾರೆಲ್ಲ ಹೊಗೆ ಹಾಕ್ಯಂಡ್ 70 ವರ್ಷ ಆಗೈತೆ. ನೀವು ಮಜಾ ಟಾಕೀಸ್ನ್ಯಾಗ ಬಂಡ್ ಜನ ಅಪ್ಪ. ಒಟ್ಟ ಸಾಯವಲ್ರಿ 150 ವರ್ಷ ಆತು. ಅದ ಒಂದ್ ಯಕ್ಷಿ ಪ್ರಶ್ನೆ ಕುಂತೈತಿ ಮಂದಿಗೆ. ಹೌದಪ್ಪ, ನಗೋರ್ಗೆ ನಗ್ಸೋರ್ಗೆ ಹಾ. ಆಯುಸ್ಸು ಜಾಸ್ತಿ ಅಂತೆ, ಅದಕ್ಕೆ ನಾವೆಲ್ಲ ಇನ್ನು ಗಟ್ಟಿಯಾಗಿದೀವಪ್ಪ. ರೇ Don't you know, don't you know, don't you know I'm very sexy. ಕೈಯಿದೆ ಗಾಲಿದೆ ಸುಮ್ಮನೆ ಡ್ಯಾನ್ಸು ಮಾಡು, ಕಣ್ಣಿಗೆ ಕಿವಿಯಿದೆ ದಯವಿಟ್ಟು ಹಾಡು ಕೇಳು. ಗೌಡ ಏ ಅಜ್ಜಿ, ಇವಾಗ ಇಷ್ಟ ನಾಚ್ಕೊಂತಲ್ಲ, ಅವಾಗ ಎಷ್ಟ್ ನಾಚ್ಕೊಂಡಿಯನವ ನೀನು? ಐ ಕಳ್ಳಿ ತುಂಟಿ ಐ. ತಾತ, ನೀವು ಅದಿರಿ. ಅಜ್ಜಿ ನೋಡ್ರು ಈಗ್ಲೂ ಕಿವಿ ಎಷ್ಟು ಶಾರ್ಪ್ ಅದಾವ. ನನ್ ಧ್ವನಿ ಕೇಳೆ ಡಾಕ್ಟರ್ ಬಂದಾರ ಅಂತ ಬಂದ್ಬಿಟ್ರು. ಅಯ್ಯೋ, ಕಿವಿ ಶಾರ್ಪ್ ಅಲ್ಲಪ್ಪ. ಮತ್ತೆ ನೀನ್ ಬಂದಾಗ ವಾಸನೆ ಬಂತು, ಎದ್ರ ವಾಸನೆ? ಅದಕ್ಕೆ ಹೇಳೋದು, ವಾರಕ್ಕೆ ಒಂದ್ಸಲನಾದ್ರೂ ಈ ಕೋಟ್ನ ಒಗಿತಾ ಇರ್ಬೇಕು ಅಂತ. ಏ ಕೋಟಿಶ ಬುಡಾಜಿ, ಹೋದ್ಸಲ ಬಂದಾಗ ಗುಳ್ಗಿ ಕೊಟ್ಟಿದ್ನಲ್ಲ. ಯಾವ ಮಾತ್ರೆ ಬಗ್ಗೆ ಹೇಳ್ತಿದ್ದೆ ನೀನು? ಗುಡ್ ನ್ಯೂಸ್ ಮಗು ಆಗ ಮಾತ್ರೆ ಅಜ್ಜಿ. ಹೂ, ನೀನೋ ನಿನ್ ಮಾತ್ರೇನೋ. ನಮ್ ಮಾರ್ನಿಂಗ್ ಬ್ಯಾಂಡ್ ಗುರುಜಿ ಮೊಮ್ಮಗ ಹೇಳಿದ್ದಾರೆ, ಇನ್ನೊಂದು ವ್ರತ ಇದೆಯಂತೆ. ಆ ವ್ರತನೇನಾದ್ರೂ ನಾನ್ ಮಾಡಿದ್ರೆ ಮಗು ಆಗುತ್ತಂತೆ. ಇನ್ನಿನ್ನ ಅವನನ್ನ ಸೇರಿಸಿ
ಜೋಗ್ ಫಾಲ್ಸ್ ಇಂದ ತಳ್ಬಿಡ್ತೀನಿ ಕಣೆ. ಯಾವ್ದಾದ್ರು ವ್ರತ ಪೂಜೆ ಅಂತ ಟೈಮ್ ವೇಸ್ಟ್ ಮಾಡೋ ಬದ್ಲು ನೆಟ್ಟಿಗೆ ನನ್ ಜೊತೆ ಸಂಸಾರ ಮಾಡಿದ್ರೆ ಇಷ್ಟೊತ್ತಿಗೆ ಕೈಗೊಂದು ಕಾಲ್ಗೊಂದು ಒಂದು 30 ಮೊಮ್ಮಕ್ಳು ಮನೆ ತುಂಬಾ ಓಡಾಡಿರೋ. ನಿಮ್ ವಂಶದಾಗ ಮಕ್ಳಿಲ್ಲ ಅಂದ್ರೆ ಡೈರೆಕ್ಟ್ ಮೊಮ್ಮಕ್ಳು. ನಿಮ್ ವಂಶ ತರನೇ. ಹೆಂಗ? ನಿಮ್ ವಂಶದಲ್ಲಿ ಮೊಮ್ಮಕ್ಳಿಲ್ಲ, ಬರೀ ಕಳ್ಳನ್ ಮಕ್ಕಳಲ್ವಾ? ಏನ್ ಮಾತಾಡ್ತೀರಿ ತಾತ? ನಾನ್ ಹೇಳಿದ್ದು ನಮಗ್ ಮಕ್ಕಳಾಗಿ ಅವ್ರ ದೊಡ್ಡವರಾಗಿ ಅವ್ರಿಗೆ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಳು ಓಡಾಡ್ತಿರೋವು ಅಂತ. ಹಂಗ? ಹಾ. ಹಾ ಹಾ ಹಾ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆಯ್ತಪ್ಪ, ನೀನ್ ನೋಡು. ನಾನು ಫೋನ್ ಮಾಡ್ತೀನಿ. ಓ ಓ ಓ ಓ ನೋಡು, ನೀನು ಎಲ್ಲಿವರೆಗೂ ನನಗೆ ಬಾಡಿಗೆ ಕೊಡಲ್ವೋ ಅಲ್ಲಿವರೆಗೂ ನಿನಗೆ ಮಕ್ಕಳಾಗೋದೇ ಇಲ್ಲ. ಅದಕ್ಕೆ ನಮ್ದೇ ಶಾಪ. ಹೋಗು. ಅದೇನ್ರಿ ಓನರ್, ಈ ವಯಸ್ಸಲ್ಲೂ ಬಾಡ್ಗೆ ಅಂತ ಒದ್ದಾಡ್ತೀರಾ? ಅದೇನೇನ್ ಕೊಡ್ಬೇಕೋ ಎಲ್ಲ ಕೊಟ್ಬಿಡ್ತೀನಿ. ಆದ್ರೆ ಒಂದ್ ಕಂಡೀಷನ್. ಏನಪ್ಪ ನಿನ್ ಕಂಡೀಷನ್? ಇವಾಗ ನೀವ್ ಇಲ್ಲಿಂದ ಹೋಗ್ಬಿಟ್ಟು ನಿಮ್ ಮಗಳ ನಿನ್ನ ಕಳ್ಸಿ. ಯಾಕೆ? ಬಂದ್ಬಿಡು. ನಡೀರಿ ಹೋಗೋಣ. ನಾನು ಇಲ್ಲೇ ನಿಂತಿದ್ದೀನಿ. ಅದೇ ನನ್ ಪ್ರಾಬ್ಲಮ್, ನೀನ್ ಇನ್ನೂ ಇಲ್ಲೇ ಇದ್ಯಾ. ತಾತ, ಈ ವಯಸ್ಸಿನಾಗೂ ನೀನ್ ನೀರಾವರಿ ಮಾಡ್ತೀರಿ ನೀವು? ನಬ್ಬ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾನೆ. ವಾಗ ಸೈಡ್ಗೆ. ರೀ ಓನರ್, ನಾನು ಸಾಯೋದಕ್ ಮುಂಚೆ ನಿಮ್ಮ ಬಾಡಿಗೆ ಕೊಟ್ಟೆ ಸಾಯೋದು. ಆದ್ರೆ ಅಲ್ಲಿವರೆಗೂ ನೀವು ಬದುಕಿರ್ಬೇಕು ಅಷ್ಟೇ. ಬದುಕಿರ್ತೀನಿ. ಒಂದ್ ಮಾತಾಡ್ತೀನಿ ನೋಡು, ನಿಮ್ಗೆ 120 ವರ್ಷ ಆಯ್ತು, ಒಂದ್ ದಿವಸ ಕೆಲ್ಸಕ್ಕೆ ಹೋಗಿಲ್ಲ, ನನಗ್ ಬಾಡಿಗೆ ಕೊಟ್ಟಿಲ್ಲ. ಇವಾಗ ತಂದು ಕೊಟ್ಬಿಡ್ತೇನೆ ನೀನ್ ಇವಾಗ. ಇದೆಲ್ಲ ಗೊತ್ತು ತಾನೇ, ಮತ್ತ್ಯಾಕೆ ಬಾಡಿಗೆ ಕೇಳ್ತಾ ಇದ್ದೀರಾ? ನೋಡಿ, ಡಾಕ್ಟ್ರು ಮನೆವರೆಗೂ ಬಂದವ್ರೆ. ಚೆಕಪ್ ಏನಾದ್ರು ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೊಳ್ಳಿ. ನಾನ್ ಇವ್ರಿಗೆ ಚೆಕಪ್ ಮಾಡಗಲ್ಲ. ಯಾಕಪ್ಪ? ಓದ್ಸಲ ಬಂದಿದ್ನಲ್ಲ, ಇವ್ರ ಸೈಜ್ಗೆ ಸೂಜಿ ಸಾಲಾಗಲ್ಲ ಅಂತ ಹೇಳಿ ಡಬ್ನ ತಗೊಂಡ್ ಚುಚ್ಚಿದ್ಯಾ, ಅದು ಮುರಿದೋತ್ತು. ಹೌದೇನ್ರಿ? ಅಯ್ಯೋ ಸುದಿಲ್ಲ, ಏನಿಲ್ಲ. ಈಗ ಇಂಜೆಕ್ಷನ್ ಕೊಡ್ತಾರಲ್ಲ, ಇಂಜೆಕ್ಷನ್ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ, ಇಂಜೆಕ್ಷನ್ ತಗೊಳ್ಳೋರು ಕಣ್ಮುಚ್ಕೋಬೇಕು ಎದ್ರಕೊಂಡು. ಹೌದು. ಇಲ್ಲ ನೋಡೋರು ಕಣ್ಮುಚ್ಕೋಬೇಕು. ಅಯ್ಯೋ ಕೊಡ್ತಾನಲ್ಲಪ್ಪ ಅಂತ. ಹೌದು. ಇವ್ನ ಆಶ್ಚರ್ಯ ಏನು ಅಂದ್ರೆ, ನೀನ್ ನೋಡೇ ಇರಲ್ಲ, ಇಂಜೆಕ್ಷನ್ ಕೊಡೋ ಡಾಕ್ಟ್ರೇ ಕಣ್ಮುಚ್ಕೊಂಡ್ ಕೊಟ್ಟವ್ನೆ. ಓ ಕೊಟ್ಟ ನಮ್ಗ ಕೊಟ್ಟ, ನಮ್ ವೀಲ್ ಚೇರ್ ಕೊಟ್ಟ, ಅದಕ್ಕೆ ಮುಟ್ಟೋಗಿದ್ದು. ಅಣ್ಣ, ಏನಾಯ್ತಣ್ಣ? ಅಯ್ಯೋ ಅಣ್ಣ, ಏನಾಯ್ತ್ರಿ ನಮ್ಮ ಅಣ್ಣಂಗೆ? ಅಯ್ಯೋ ದೇವ್ರೆ. ಅವ್ನ್ ಬರೀ ತಂಗ್ಯವ್ವ ಅಂತ ಕರ್ದ, ಅದಕ್ಕೆ ಯಾಕೆ ಹಿಂಗ್ ಕೂಗಾಡ್ತಾ ಇದ್ಯಾ? ಅಯ್ಯೋ ನಂಗ್ ಗೊತ್ತು ರೀ, ಇಷ್ಟು ವಯಸ್ಸಾದ್ಮೇಲೂ ನಾನು ಓವರ್ ಆಕ್ಟಿಂಗ್ ಟ್ಯಾಲೆಂಟ್ ಕಡಿಮೆ ಆಗಿಲ್ಲ ಅಂತ ತೋರಿಸ್ಬೇಕಲ್ಲ, ಅದಕ್ಕೆ ತೋರಿಸಿದ್ದು. ಮುದಕ್ ರಾಣಿ, ಇನ್ 150 ವರ್ಷ ಆದ್ರೂ ನೀನ್ ಓವರ್ ಆಕ್ಟಿಂಗ್ ಕಮ್ಮಿ ಆಗಲ್ಲ ಬಿಡು. ಏನೋ ನಿನ್ ಗೋಳು, ಬಾರ ಇಲ್ಲಿ. ತಮಾಷೆ ಮಾಡ್ಬೇಡ ಬಾಬಾ, ಬಂದು ವಸಿ ಕರ್ಕ ಹೋಗೋ. ಡಾಕ್ಟ್ರೆ, ನಿನ್ನ ಏನಿಲ್ಲಿ ಯಕ್ಷಗಾನ ನೋಡಕ್ ಕರ್ಸಿದೀವ, ಹೋಗಿ ಕರ್ಕ ಬಾ, ಹೋಗಪ್ಪ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡಲೇ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡಲೇ. 77 ಬೆಟ್ಟದಿಂದ ಸಿಂಗಾನೆಲ್ಲೋ ರಾಜ ಬಂದ, ನೀನಾಡಿದ್ದೇನೆ ಆಟ ಮಾಡಿ ಗೆಲ್ಲೋ ದಾರಿ ನೋಡು ಬಂದ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡಲೇ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡಲೇ. ನಿಲ್ಸಮ್ಮ ವಸಿ, ನಿಲ್ಸಮ್ಮ. ಹಂಗೆ ಬಂದು ಗುದ್ದು ಬಿಡ್ತೀನಿ ಅಷ್ಟೇ. ಬಾಬಾ ಏನ ಬಾಬಾ, ಇವತ್ 7ರಲ್ಲಿ ಒಂದು ತೀರ್ಮಾನ ಆಗ್ಬೇಕು. ಗೊತ್ತಾಯ್ತು ಬಿಡ. ಈ ಮನೇಲಿ ಒಂದು ನೀನ್ ಇರ್ಬೇಕು, ಇಲ್ಲ ರೆಮ ಇರ್ಬೇಕು. ನಾನ್ ಹೇಳ್ತಾ ಇದ್ದೀನಿ, ನೀವಿಬ್ರು ಇರೋದ್ ಬೇಡ, ಹೊಂಟೋಗಿ.
ಅದಲ್ಲ ಬಾಬಾ, ಹಾ ನನಗೆ ನೀನು ಗ್ಯಾರೇಜ್ ಮಾಡ್ತೀಯ ಇಲ್ವಾ ಹೇಳು. ನಿಂಗೆ ಎದ್ ನಿಂತ್ಕೊಳ್ಳೋದಕ್ಕೂ ಶಕ್ತಿ ಇಲ್ಲ. ಈ ವಯಸ್ಸಲ್ಲಿ ನಿನ್ನ ಗ್ಯಾರೇಜ್ ಮಾಡಿಕೊಟ್ರೆ ಹೆಂಗೋ ನಡ್ಸ್ಕೊಂಡೋಯ್ತ್ಯಾ? ಬಾಬಾ, ಹಾ ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯ ಹೇಳು. ನಾನು ಹೇಳಿದ್ದು ಮದ್ವೆ ಮಾಡಿಸು ಅಂತ ಬಾಬಾ. ಅಯ್ಯೋ, ಅದು ಗ್ಯಾರೇಜ್ ಅಲ್ಲ ಕಣೋ, ಮ್ಯಾರೇಜು. ಬಾಬಾ, ಎರಡರಲ್ಲೂ ಜೂ ಐತಲ್ಲ, ಬುಟ್ಟಾಕಪ್ಪ ನೀನು. ಮಿಸ್ಟರ್ ಲೋಕೇಶ್, ಈಗೇನ್ ಮದ್ವೆ ಮಾಡಿಸ್ತೀಯ ಇಲ್ವಾ ಹೇಳು. ಹಂಗೆ ನೋಡು, ತಾಳಿ ರೆಡಿ ಮಾಡ್ಕೊಂಡು ಕಾಯ್ಕೊಂಡೇ ಇದ್ದೀನಿ ಹೇಳು. ಮುದ್ದೇಶ, ಆ? ನಿನಗೇನು ಮಹಾ ವಯಸ್ಸಾಗಿದೆ ಅಂತ ಮದ್ವೆಗೆ ಅರ್ಜೆಂಟ್ ಮಾಡ್ತಾ ಇದ್ಯಪ್ಪ? ಇನ್ನು ಮಗು ತರ ಅಂಬೆಗಾಲ್ ಇಟ್ಕೊಂಡ್ ಬರೋಂಗ್ ಬರ್ತಾ ಇದೀಯಾ? ಮದ್ವೆ ಅಂದ್ರೆ ತಮಾಷೆ ಏನು? ನಿನಗೆ ತಕ್ಕನಾಗೆ ಹುಡುಗಿ ಸಿಗೋದ್ ಬೇಡವೇನೋ? ಅಯ್ಯೋ ಪಾಪಿಗಳ, ಹಿಂಗೆ ಹೇಳಿ 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 120 ವರ್ಷ ತಳ್ಬಿಟ್ರಲ್ಲ ನಿಮ್ಮ ಮನ್ ಕೈನಾಗ. ಈಗಲಾದ್ರೂ ಮದ್ವೆ ಮಾಡ್ರ. ಮಿಸ್ಟರ್ ಲೋಕೇಶ್, ಈ ವಯಸ್ಸಿಗೆ ಅದು ಮ್ಯಾರೇಜು ಗ್ಯಾರೇಜು ಎರಡೂ ಒಂದೇ. ಮದ್ವೆ ಮಾಡ್ಕೊಳ್ಳೋದಕ್ಕೆ ಏದಿಗೆ ಸಂಬಂಧಿಸಿದ್ದಲ್ಲ ಕಣ್ರಿ. ಎಷ್ಟು ವಯಸ್ಸಾದ್ರು ಮುಂದುವರ್ಸ್ಕೊಂಡು ಹೋಯ್ತಾರೆ. ಹೌದು. ತಾತ ಹೋಗ್ಲ್ರಿ, ಪಾಪ ಒಂದ್ ಲಗ್ನ ಮಾಡ್ಬಿಡ್ರಿ. ಸರಿ, ನೀವೇ ಒಂದು ಹೆಣ್ಣು ನೋಡ್ಬಿಡಪ್ಪ ಇವನ್ಗೆ. ಯಾಕೆ ಬಂದ್ಬಿಡಿ, ನಿಮ್ಮನೆ ವಿಚಾರ ನೀವೇನಾರ ಮಾಡ್ಕೊಳ್ರಪ್ಪ ಯಪ್ಪ. ಮತ್ತೆ ಸ್ವಲ್ಪ ತೆಪ್ಪಗ್ ನಿಂತ್ಕೊಳ್ಳಿ. ನಾ ಬಂದಿರೋ ತೆಪ್ಪಗ್ ನಿಂತ್ಕನ ಕಲ್ಲು ತಾತ. ಇನ್ನೇನ್ ನೇಣ್ ಹಾಕೊಳ್ಳೋದಕ್ಕ? ತೆರಕೆ ನಿಮ್ಮನ್ ಚೆಕಪ್ ಮಾಡಕ್ ತಾತ ಒಂದ್ ಕೆಲ್ಸ ಮಾಡ್ರ, ನಿಮ್ ಕಡ್ಲೆಪುರಿ ತಾತನ ಕರೀರಿ, ಎಲ್ರನ್ನ ಒಂದ್ಸಲ ಚೆಕಪ್ ಮಾಡಿ ನಾನ್ ಕ್ಲಿನಿಕ್ ಹೋತ್ನಪ್ಪ. ಲೇ ಪುರಿ, ಕಡ್ಲೆ ಪುರಿ ಬಾರ. ಬಂದಾಕ್ರೋ. ಅಯ್ಯೋ, ಮುಂದೆ ಇದೆ ಗುರಿ, ಹಿಂದೆ ಇಲ್ಲ ಉರಿ. ಮೈ ನೇಮ್ ಇಸ್ ಕಡ್ಲೆ ಪುರಿ ಅಲಿಯಾಸ್ ಕುರಿ. ಕುರಿ ಯಾಕ? ಉರಿ ಇತ್ತಲ್ಲ, ಎಲ್ಲಿಗೆ ಹೋಯ್ತು? ಅಯ್ಯೋ, ಉರಿ ಎಲ್ಲ ಆಗ್ಲೇ ಹೋಯ್ತು ಕಣಪ್ಪ. 120 ವರ್ಷ ಆದ್ರೂ ಉರಿ ಇರ್ತದ. ಅಚ್ಚರಿ ಕಡ್ರು, ಇದು ಯಾಕ್ರಪ್ಪ ಕತ್ಲಲ್ಲಿ ಹಿಂಗ್ ಕೂತಿದ್ದೀರಲ್ಲ, ಇಟ್ನು ಹಾಕೊಳ್ದೆ. ಕುರಿ ಬಾ ಇಲ್ಲಿ, ಹಿಂದೆ ಬಾರ. ಎಲ್ಲಿದೆಯಪ್ಪ? ಇಲ್ಲಿ ಬಾ, ಹಂಗ ಬಾ. ಅಲ್ಲ ಕಣ, ಕಣ್ಣಲ್ಲಿ 4 ಪೊರೆ ಬಂದಿದೆ, ಆದ್ರೂ ಈ ಕನ್ನಡಕ ಹಾಕೋ ಶೋಕಿ ಬಿಟ್ಟಿಲ್ಲ. ಕನ್ನಡಕ ತೆಗಿ, ಎಲ್ಲ ಲೈಟ್ ಹಾಕಿದೀವಿ. ಅಯ್ಯೋ, ಮೂಕೊಬ್ರ ಲೈಟ್ ಹಾಕಿದ್ಯಾ, ನಾನೇ ಕಪ್ ಕನ್ನಡಕ ಹಾಕಬಿಟ್ಟು. ಡಾಕ್ಟರ್ ಬಂದವ್ರು ನೋಡು, ಚೆಕಪ್ ಮಾಡಿಸ್ಕೋ. ಹಾ, ಯಾರುನು ಇವನೇ ಡಾಕ್ಟ್ರು ತಾತ. ಒಳ್ಳೆ ಕಸ ಹೊಡಿಯೋ ನಂಗಿದೀಯಲ್ಲೋ ಮುಂದೇವಿ. ನಿನ್ ಕಣ್ಣಿಗೆ ಮಣ್ಣಾಕ ಕರೆಕ್ಟ್ ಆಗಿ ನೋಡು. ಡಾಕ್ಟ್ರೆ, ಹಾ ನಿನ್ ಮನೆ ಕಾಯೋವಾಗ ನನ್ ಚೆಕಪ್ ಮಾಡೋದಿರ್ಲಿ, ಹಾ ನನ್ನ ವರು ನನ್ನ ಲವ್ ಮಾಡೋ ತರ ಹಾ ಯಾವ ಮಾತ್ರನು ಇಲ್ವಪ್ಪ ನಿನ್ನ ಹತ್ರ? ಗುಳಿಗಿ ಇಲ್ ತಾತ, ಅದ್ರ ಟಾನಿಕ್ ಐತ್ ನೋಡೊಂದು. ಯಾವ್ದೋ ಟಾನಿಕ್ ಕೊಡೋ ಮುದೇವಿ. ಅದ್ರ ಹೆಸರೇನಂತ ಕೇಳ. ಅದ್ರ ಹೆಸರೇನು? 620. 620. ಅಯ್ಯ, ನಿನ್ ಬಾಯಿಗೆ ದಂಡ ತುರುಕ್ಬಿಡ್ತೀನಿ. ಮತ್ತಿನೇನ್ ತಾತ, ತೆಗೆ. ಅಲ್ಲ, ಆ ವರಲಕ್ಷ್ಮಿ ಅಂತೀಯಲ್ಲ ನೀನ್ ಆಗ್ಲೇ ಇಲ್ಲ. 250 ವರ್ಷದಿಂದ ಆ ವರಲಕ್ಷ್ಮಿಗೆ ನಮ್ ಮುತ್ತಾತ ಹೊಡ್ತಿದ್ನಂತ್ಯ. ಅದನ್ನ ನಾನ್ ಸಣ್ಣತಿದ್ದ ಕುಂದ್ರಿಸ್ಕೊಂಡ್ ನಮ್ ತಾತ ನನಗ್ ಕತಿ ಹೇಳ್ತಿದ್ದ. ಈಗ ನೀವ ಹಿಂಗಾಗಿರಿ, ಇನ್ನ ಆದಿಮಾನವಿ ಕಂಡೀಷನ್ ಅದ್ ಏನಾಗೈತೆ ಏನ್ ಸುಡ್ಗಾಡ ಆಕಿ ಇನ್ನೋಗಿ ಈತಟ ಹೊಡಿತೇನಂತೆ. ಅಯ್ಯೋ ಮಂಕ್ ತಿಂಡೆ, ನನ್ನ ವರು ಅನ್ನೋ ಕಸ್ತೂರಿ ಬಗ್ಗೆ ನಿನ್ಗೇನೋ ಗೊತ್ತು? ಏತ್ರಿ ಇವ್ರನ್ನ. ಈಗ ಬತ್ತಲ್ ನೋಡ ನನ್ ವರ. ಕಿತ್ತೋಗತ್ತೆ ಕೆರ. ಯಾಕದ ಹಂಗೆ ಕಿರ್ಚಾಡ್ತಿದ್ಯಾ? ಆತನ ಹಂಗೆ ದಮವ, ನೀನು ಕನ್ಫ್ಯೂಸ್ ಆಗ್ಬಿಟ್ಟಿ. ಅವ್ರು ಕರೆದಿದ್ದು ನಿಮ್ಮ ಅಜ್ಜಿ ವರಲಕ್ಷ್ಮಿನ, ನೀನಲ್ಲ. ಹೋಗಿ ನಿಮ್ಮ ಅಜ್ಜಿನ ಕಳ್ಸೋ. Shut up. What nonsense are you talking? ನಾನೇ one and only ವರು. ಯಾ ಅಲ್ರಿ, ವರು ಅಂದ್ರ 250 ವರ್ಷ ವಯಸ್ಸಾಗೈತೆ, ಊರ್ ಊಟಕ್ ಮುಂಚೆ ಹುಟ್ಟದಾಕಿ ಅಂತ ಹೇಳ್ತಾರ. ನೀವ್ ನೋಡಿದ್ರಿ ಹಿಂಗದಿರಲ್ಲ, ಇವ್ರ ಹಿಂಗಾಗ್ಯಾರ. ಏಯ್, ಯಾರ ಹೇಳಿದ್ದು ನಾನು ಊರ್ ಹುಟ್ಟಕ್ ಮುಂಚೆ ಹುಟ್ಟಿರೋದು ಅಂತ? ನನ್ಗಿನ್ನು ಮೊನ್ನೆ 16 ತುಂಬಿ ಅಲ್ಲಿಗೆ ನಿಂತೋಗ್ಬಿಟ್ಟಿದೆ. ನೋಡಿ ಎಲ್ಲಾರ್ಗೂ ಹೊಟ್ಟೆ ಉರಿ, ಎಲ್ಲ ಹೆಂಗ್ ಹಣ್ಣಣ್ಣು ಮುದುಕರಾಗ್ಬಿಟ್ಟಿದ್ದಾರೆ. ನಾನ್ ಮಾತ್ರ
ಅದೇ ಯಂಗ್ ಅಂಡ್ ಎನರ್ಜೆಟಿಕ್ ಸ್ವೀಟ್ 16 ಒನ್ ಅಂಡ್ ಓನ್ಲಿ ವರುಣ್. ಅಕ್ಕ ಅದೇ ಅಕ್ಕ ನಮ್ಗೂ ಕ್ವೆಶ್ಚನ್ ಆಗಿರೋದು. ಏನು? ಅಲ್ಲ ನೀನ್ ಮಾತ್ರ ಇನ್ನೂ ಹಂಗೇ ಇದ್ಯಾ? ಅಕ್ಕ ನಾನು ನಿನ್ ಹಂಗೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಕ್ಕ? ಅಜ್ಜಿ ಬಾರಜ್ಜಿ ಇಲ್ಲಿ. ಒಂದೇ ಕಡೆ ನಿಂತ್ಕೊಂಡ್ ಮಾತಾಡ್ರವ, ನಾನ್ ಎಲ್ಲೆಲ್ಗೆ ಅಂತ ಬರ್ಲಿ? ತಾತ ಸ್ವಲ್ಪ ಸುಮ್ನೆ ಇರಪ್ಪ, ತುಂಬಾ ನಿರೀಕ್ಷೆ ಇಟ್ಕೋಬೇಡ. ಈಗ ನಾನ್ ಬೇಕಾದ್ರೆ ಈಗ 16 ಅಲ್ವಾ, ಇನ್ನೊಂದ್ 50 ವರ್ಷ ಆದ್ಮೇಲೆ ನಿನ್ ತರ ಆಗ್ಬಹುದು. ನೀನು ನನ್ ತರ ಆಗಕ್ ಸಾಧ್ಯ ಇಲ್ಲ. ಮುದ್ಕಿ ಮುದ್ಕಿನೇ, ಹುಡ್ಗಿ ಹುಡ್ಗಿನೇ. ಸೃಜಾ, ರೈಲ್ ಸೌಂಡು. ತಾವು 100 ವರ್ಷದಿಂದ ಬಿಡ್ತಾ ಇದೀರಲ್ಲ, ನಾವು ಆಗ್ತಾನೆ ಇದೀವಿ. ನಿಮ್ ಹತ್ರ ಎಲ್ಲಾ ಮಾತಾಡ್ಕೊಂಡ್ ನನ್ ಟೈಮ್ ವೇಸ್ಟ್ ಮಾಡ್ಕೋತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಫೋನ್ ಬಂತ? ಹಲೋ SM, how are you? SM ಅದ್ಯಾರದು SM? ಸಲ್ಮಾನ್ ಖಾನ್ ಮೊಮ್ಮಗ. ಹಾಯ್. ಹಲೋ ಡ್ಯೂಡ್, ಐ ಆಮ್ ಜಸ್ಟ್ ಕಮಿಂಗ್. ಬಾಯ್. ವರು ಇಂತ ಸ್ವಲ್ಪ ಕೆಲ್ಸ ಐತಿರೋ. ಅಯ್ಯೋ ಯಾವನ ಇವನು ನನ್ನ ತಟ್ಟೆಗೆ ಕೈ ಹಾಕ್ತಿರಂಗವನಲ್ಲಪ್ಪ. ಡಾಕ್ಟ್ರೇ, ಅಯ್ಯೋ ನಿಮ್ ಮನೆ ಕಾಯಾಗ ಹೋಗ. ಅಯ್ಯೋ ಲೇ ಡಾಕ್ಟ್ರೇ, ಡಾಕ್ಟ್ರೇ. ಎಲ್ಲ ನೀವೇ ನಿಂತ್ಕೊಂಡ್ ಮಕ ನೋಡ್ತಾ ಇದೀರಾ? ಟೈಮ್ ಆಯ್ತು, ಬನ್ನಿ ಎಲ್ಲ ಪಾರ್ಕ್ ಹೋಗೋಣ. ಲಾಫಿಂಗ್ ಕ್ಲಬ್ ಅವರು ವೇಟ್ ಮಾಡ್ತಾ ಇರ್ತಾರೆ. ಬಾರ ಬಾರ ಮುದ್ದೇಶ, ಬಾಮ. 100 ವರ್ಷದ ನಂತರ ನಾವೆಲ್ಲ ಹೆಂಗಿರ್ತೀವಿ ಅಂತ ನೋಡೋದೇ ಒಂದು ಮಜಾ. ಬೆಸ್ಟ್ ಪಾರ್ಟ್ ಅಂದ್ರೆ 100 ವರ್ಷ ಆದ್ರೂ ನಾನಂತೂ ಬಾಡಿಗೆನೆ ಕೊಟ್ಟಿಲ್ಲ. ದಟ್ ಈಸ್ ಕನ್ಸಿಸ್ಟೆನ್ಸಿಯಾ. ಒಟ್ನಲ್ಲಿ ಈ ಲೆವೆಲ್ ಅಲ್ಲಿ ಅವಾಗ ಕನ್ಸು ಬೀಳ್ತಾ ಇದ್ರೆ ಲೈಫ್ ಅನ್ನೋ ಜರ್ನಿ ಬ್ಯೂಟಿಫುಲ್ ಆಗಿ ಸಾಕ್ತಾ ಇರುತ್ತೆ. ಜರ್ನಿ ಅಂದ ತಕ್ಷಣ ನೆನಪಾಗೋದು ಜರ್ನಿಗಿಂತ ಮುಂಚೆ ನಾವು ಮಾಡ್ಕೊಳ್ಳೋ ತಯಾರಿಗಳು ಎಲ್ಲ ಮುಗಿದ ಮೇಲೆ ಹೊರಡ್ಬೇಕಾದ್ರೆ ನಮ್ಮ ಹಿತೈಷಿಗಳೆಲ್ಲ ಬಂದ್ಬಿಟ್ಟು ಹ್ಯಾಪಿ ಜರ್ನಿ ಅಂತಾರಲ್ಲ, ಅವಾಗ ಒಂಥರ ಖುಷಿನೇ ಬೇರೆ ತರ ಇರುತ್ತೆ. ಈ ಹ್ಯಾಪಿ ಜರ್ನಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇವತ್ತು ನಮ್ಮ ಮಜಾ ಟಾಕೀಸಿಗೆ ಬರ್ತಾ ಇರುವಂತಹ ಟೀಮು, ಚಿತ್ರತಂಡದ ಹೆಸರು ಹ್ಯಾಪಿ ಜರ್ನಿ. ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಹ್ಯಾಪಿ ಜರ್ನಿ ಟೀಮಿನಿಂದ ರಾಜೇಶ್ ಕೃಷ್ಣನ್, ಹೇಮಂತ್, ಅಮಿತಾ ಕುಲಾಲ್, ಹರ್ಷಿಕಾ ಪುನಚ, ಡೈರೆಕ್ಟರ್ ಶ್ಯಾಮ್ ಶಿವಮೊಗ್ಗ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಚಂದ್ರಕಾಂತ್. ಆವಾಯ ಕಣ್ಣೊಡ್ದು ಬೇಸ್ದಾಲಿಯಾ, ಹೂವಾಯ ಹುಡುಗಿಗೆ ದೇದಾಲಿಯಾ. ಹವಾಯ ಕಣ್ಣೊಡ್ದು ಬೇಸ್ದಾಲಿಯಾ, ಹೂವಾಯ ಹುಡುಗಿಗೆ ದೇದಾಲಿಯಾ. इसकी अम्मा को इसकी अम्मा को मालूम पड़ता लिया ले. ಮಿಸ್ಟರ್ ಲೋಕೇಶ್, ಹೀರೋನ ಇಂಟ್ರೊಡ್ಯೂಸ್ ಮಾಡ್ಕೊಡ್ರಿ. ಸರ್, ಇದೊಂದು ಬಹಳ ಕಷ್ಟವಾದಂತ ಒಂದು ಸಿಚುವೇಶನ್. ಯಾಕಂದ್ರೆ ಈ ಹ್ಯಾಪಿ ಜರ್ನಿಲಿ ನಾನೇ ಹೀರೋ. ಸೊ ಹ್ಯಾಪಿ ಜರ್ನಿಲಿ ನಾನೇ ಹೀರೋ ಅಂತ ಹೇಳ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟವಾದ ಕೆಲಸ. ಬಟ್ ಟೀಮ್ ಅವ್ರು ಬಂದಿರೋ, ಅವ್ರನ್ನೆಲ್ಲ ಮಾತಾಡಿಸ್ತಾ ಇರೋಣ, ನಾವು ಮುಂದುವರಿತಾ ಹೋಗೋಣ. ಗೊತ್ತಲ್ಲ, ನಾನೇಪ್ಪ ಹೀರೋ, ಗೊತ್ತಲ್ವಾ ನಿಮ್ಮೆಲ್ಲರಿಗೂ? ಥ್ಯಾಂಕ್ ಯು ಸೋ ಮಚ್. ಇದೇನ ಇದು ಒಳ್ಳೆ ಮದುವೆ ಟೈಮಲ್ಲಿ ತಾಳಿ ಕಟ್ಟೋವಾಗ ಬಂದ್ಬಿಟ್ಟು ನಿಲ್ಸಿ ಅಂತಾರಲ್ಲ, ಆ ತರ ಡೈಲಾಗ್ ಹೇಳ್ತಾ ಇದ್ದಾರೆ ಪ್ರೋಗ್ರಾಮ್ ಮಧ್ಯದಲ್ಲಿ. ಎಲ್ಲ ಓಕೆ, ಗೊಗ್ಗೈ ಡ್ರೆಸ್ ಯಾಕೆ ಹಾಕೊಂಡ್ ಬಂದಿರಾ? ಆಕ್ಚುಲಿ ಯು ನೋ ಸೃಜಾ, ಇಂಟರ್ನ್ಯಾಷನಲ್ ಫ್ಯಾಷನ್ ಡಿಸೈನರ್ ಈ ಎಪಿಸೋಡ್ಗೆ, ಈ ಸ್ಪೆಷಲ್ ಸಿಸ್ಟರ್ಸ್ಗೆ ಅಂತಾನೆ ಈ ಡ್ರೆಸ್ ಡಿಸೈನ್ ಮಾಡಿ ಹಾಟ್ ಆಗಿ ಕಾಣ್ಬೇಕು ಅಂತ ನಮ್ಗೆ ಹೇಳಿದ್ರು. ಯಾವನಪ್ಪ ಪುಣ್ಯಾತ್ಮ? ಚೈನಾದಿಂದ ಬಂದಿದ್ರಲ್ಲ ಟೈಲರು, ಹೆಸರು ಹೆಂಗೊಲಿಲಿ. ಹೆಂಗೊಲಿಲಿ ವರಲಕ್ಷ್ಮಿ ಆ ಗುಬಾಲ್ಗೆ ಹೆಂಗ್ ಹೊಲಿಬೇಕು ಅಂತ ಗೊತ್ತಿಲ್ಲ ನಿಮ್ಗೇನ್ರಿ ಹೊಲ್ದವನು? ಅವನ ಹೆಸರು ಮಿಸ್ಟರ್ ಹೆಂಗೋಲಿಲಿ. ಹೆಂಗಾದ್ರೂ ಹೊಲ್ಕೊಳ್ಳಿ. ನೀವು ಇಷ್ಟು ದಿವಸ ಎಷ್ಟೋ ಸಿನಿಮಾದವ್ರನ್ನ ಕರ್ಸಿ ಅವ್ರು ಮಾಡಿರೋ ಸಿನಿಮಾನೆಲ್ಲ ಪ್ರಮೋಟ್ ಮಾಡ್ತಿದ್ರಿ. ಈಗ ಈ ಸಿನಿಮಾಗೆ ನೀವೇ ಹೀರೋ, ಅದಕ್ಕೆ ನಿಮ್ಮನ್ನ ಕೂರ್ಸಿ ನಾವ್ ಇಂಟರ್ವ್ಯೂ ಮಾಡೋಣ ಅಂತ ಹೀಗ್ ಬಂದಿದೀವ್ರಿ.
ವೆರಿ ಗುಡ್ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ರಿ. ಬೇಡ ಬೇಡ ಬೇಡ, ಆಗಲ್ಲ ಆಗಲ್ಲ, ಪರವಾಗಿಲ್ಲ ನೀವು. ನನ್ ಮೇಲೆ ಆಣೆ ನೋಡಿ. ಏ ಬೇಡಮ್ಮ, ಪರವಾಗಿಲ್ಲ. ಹನಿ ಮೇಲೆ ಆಣೆ. ಆಮೇಲೆ ತಿನ್ನಿಸ್ತೀನಿ ಹನಿನ. ಓಕೆ, ವೆಲ್ಕಮ್ ಟು ಪೋಪೋ ಪ್ರೆಸೆಂಟ್ಸ್ ಮಜಾ ಟಾಕೀಸ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹ್ಯಾಪಿ ಜರ್ನಿ ಚಿತ್ರ ತಂಡದವರು. ಅವ್ರಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಓಕೆ, ಅದ್ ಯಾಕೆ ಒಳ್ಳೆ ಏನೋ ದೆವ್ವ ಬಂದಂಗ ಹೇಳ್ದೆ ನೀನು. ರೀ, ಹ್ಯಾಪಿ ಜರ್ನಿ ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ವೇನ್ರಿ? ಅದಕ್ಕೆ ಇಲ್ಲಿಂದನೇ ನಾವು ಆ ಕ್ಯೂರಿಯಾಸಿಟಿ ಬಿಲ್ ಮಾಡ್ಬೇಕು. ಸುಮ್ನೆ ಇರಿ. ಈ ಚಿತ್ರದ ನಾಯಕ ಸೃಜನ್ ಲೋಕೇಶ್ ಸ್ಪೆಷಲ್ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಅವ್ರಿಗೆ ಸ್ಪೆಷಲ್ ಹಾಗೆ ಈ ಚಿತ್ರದಲ್ಲಿ ಕೆಲಸ ಮಾಡಿರೋ ಇನ್ನೊಬ್ಬ ನಟರನ್ನ ಕರೆಯೋಣ. ಪ್ಲೀಸ್ ವೆಲ್ಕಮ್. ಹಿಂದೆ ತುಂಬಾನೇ ಉರಿ ಇದ್ರು, ಮುಂದೆ ಏನು ಗುರಿ ಇಟ್ಕೊಳ್ದೆ ಬಂಡ್ ಬಾಳ್ತಾ ಇರೋಂತ ನಮ್ಮ ಕಳ್ಳೆಪುರಿ ಅಲಿಯಾಸ್ ಕುರಿ ಕುರಿ ಕುರಿ. ನಿನ್ನ ಸ್ಟೈಲು ಡಬ್ಬಾನೆ, ನಿನ್ನ ಸ್ಮೈಲು ಗಬ್ಬೆನೆ, ನಿನ್ನ ಹತ್ರ ಯಾರು ಬರೋದಿಲ್ಲ ತುಂಬ ವಾಸನೆ. ನಿನ್ನ ಸ್ಟೈಲು ಡಬ್ಬಾನೆ, ನಿನ್ನ ಸ್ಮೈಲು ಗಬ್ಬೆನೆ, ನಿನ್ನ ಹತ್ರ ಯಾರು ಬರೋದಿಲ್ಲ ತುಂಬ ವಾಸನೆ. ನಿನ್ನ ಲುಕ್ಕು ವಕ್ರಾನೆ, ನಿನ್ನ ಸ್ಟೆಪ್ಪು ಸೊಟ್ಟಾನೆ, ಒಟ್ನಲ್ಲಿ ನೀನು ಕೆಲ್ಸ ಬಾರದ ವೇಸ್ಟ್ ಕೂರಿನೇ. ಸಾಬಾಷ್, ಸಾಕಾಗೋಗಿತ್ತು, ಸೂಪರ್. ಹೇಮಾ 10 ರೂಪೀಸ್ ವಾಪಸ್ ಕೊಡು. ಸ್ಮಶಾನಕ್ಕೆ ಹೋದ ಹೆಣಾನು, ರೇಮೋ ಹತ್ರ ಬಂದ ಹಣಾನು ವಾಪಸ್ ಹೋಗಿರೋ ಹಿಸ್ಟ್ರಿನೇ ಇಲ್ಲ. ಚೂರಿಂದ ಹೋಗು, ಚೂರ್ ಹಿಂದೆ ಹೋಗು, ಒಂಚೂರು ಆ ಕಡೆ ಹೋಗು. ಒಂಚೂರು ಆ ಕಡೆ ಇಲ್ಲ, ಆ ಕಡೆ ಇನ್ನೊಂಚೂರು ಹಿಂದೆ, ಇನ್ನೊಂಚೂರು ಹಿಂದೆ ಹೋಗು, ಒಂಚೂರು ಲೆಫ್ಟ್ ಹೋಗು, ಅಲ್ಲೇ ಇರು. ವಾಟ್ ಯು ಥಿಂಕಿಂಗ್ ಅಬೌಟ್ ಮೀ? ತುಕಾಲಿ. When I coming here, you go backpack, sending, Yeah. and go straight left and Sandi Mule. ಯಾ, I am also acting in the journey happy. ಹ್ಯಾಪಿ ಜರ್ನಿ. Happy journey. Don't insulting. ಓಕೆ, Where I am sitting? ಡೌನ್. ಕೂತ್ಕೊಳ್ಳ ಆರಾಮಾಗಿ. ನಾವು ಮೂರ್ನ ಬಿಟ್ಟು ಅವ್ರು ಎಲ್ಲಾರು ಕೂತ್ಕೋತೀವಿ. ಇಲ್ಲೇ ಬನ್ನಿ, ಪರವಾಗಿಲ್ಲ. ರೀ, ನಿಮ್ ಸಿನಿಮಾ ಬಗ್ಗೆ ಹೇಳ್ರಿ. ಆಕ್ಚುಲಿ ನಮ್ದು ಸಸ್ಪೆನ್ಸ್ ಸಿನಿಮಾ. ಎತ್ತು ಮಕ್ಕೊಡದ್ ಬಿಡ್ತೀನಿ ನೋಡು. ಯಾಕೆ ಅಂತಂದ್ರೆ ಕೇಳಿದ್ಯಾ ನಮ್ಮ ಯಜಮಾನ್ರನ್ನ, ನೀನ್ ಯಾಕೆ ಮಾತಾಡ್ತಿದ್ಯಾ? ಅಲ್ಲ, ಅವ್ರು ಕೇಳಿದ್ರು ಅದನ್ನೇ ಸಸ್ಪೆನ್ಸ್ ಸಿನಿಮಾ ಅಂತಾನೆ ಹೇಳೋದು, ಇನ್ನೇನು ಲವ್ ಸ್ಟೋರಿನ ಅಂತಾನೆ ಹೇಳ್ತಾರೆ. ಹೇಳ್ಕೊಬ್ರೆ, ಕೂತ್ಕೊ ನೀನ್ ಸುಮ್ನೆ. ರೀ, ನೀವ್ ಹೇಳ್ರಿ ಸಿನಿಮಾ ಬಗ್ಗೆ. ನಮ್ದು ಹ್ಯಾಪಿ ಜರ್ನಿ ಲವ್ ಸ್ಟೋರಿ. ಕೊಬ್ರ ಇಡೀ ಪಿಕ್ಚರ್ ಮಾಡ್ಬೇಕಾದ್ರೆ ಸಸ್ಪೆನ್ಸ್ ಅಂತ ಹೇಳ್ಬಿಟ್ಟು ಯಾವಾಗ ಹೋಗಿ ಲವ್ ಸ್ಟೋರಿ ಮಾಡ್ಕೊಂಡ್ ಬಂದ್ಬಿಟ್ರೆ. ನಮ್ ಸಿನಿಮಾ ಸ್ಟಾರ್ಟ್ ಆಗೋದು ಲವ್ ಸ್ಟೋರಿ ಇಲ್ಲ, ಆಮೇಲೆ ಹೋಗ್ತಾ ಸಸ್ಪೆನ್ಸ್ ಆಗೋದು. ನೀವು ಫಸ್ಟ್ ಕ್ಲೈಮ್ಯಾಕ್ಸ್ ಹೋದ್ರೆ ಹೇಳಿಸ್ಕೊಳ್ಳಿ. ಕೂತ್ಕೋ. ಆಕ್ಚುಲಿ ಎಲ್ಲರೂ ಹೇಳ್ತಾರೆ ನಾವು ತುಂಬಾ ಡಿಫ್ರೆಂಟ್ ಆಗಿ ಮಾಡಿದೀವಿ, ತುಂಬಾ ವಿಭಿನ್ನವಾದಂತ ಸಿನಿಮಾ ಅಂತ. ಆದ್ರೆ ನಿಜವಾಗ್ಲೂ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರಾಚ್, ಒನ್ ಅಪ್ರೋಚ್ ಇಂದ ಹಿಡಿದು ನಮ್ಮ ಒಂದು ಎಕ್ಸಿಕ್ಯೂಷನ್ ವರ್ಗೂ ನಾವು ಒಂದು ಡಿಫ್ರೆನ್ಸ್ ನ ತರಬೇಕು ಅನ್ನೋ ಒಂದು ಪ್ರಯತ್ನವನ್ನ ಪಟ್ಟಿದೀವಿ. ಸೊ ದಟ್ ಕ್ರೆಡಿಟ್ ಗೋಸ್ ಟು ಆಕ್ಚುಲಿ ನಮ್ಮ ಡೈರೆಕ್ಟ್ರು ಅಂಡ್ ಶ್ಯಾಮ್ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. ಅಂಡ್ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಕೊಟ್ಟಿರುವಂತ ಚಂದ್ರಕಾಂತ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಅನ್ನ ಸ್ಕೋರ್ ಮಾಡಿದ್ದಾರೆ. ಅಂಡ್ ನಾಟ್ ಟು ಫರ್ಗೆಟ್ ಅವರ್ ವಂಡರ್ಫುಲ್ ಸಿಂಗರ್ಸ್, ದೇ ಹ್ಯಾವ್ ಗಿವನ್ ಅಸ್ ಬ್ಯೂಟಿಫುಲ್ ಸಾಂಗ್ಸ್. ಹೇಮಂತ್, ಆಮೇಲೆ ರಾಜೇಶ್, ಹಾಗೆ ವಿಜಯ್ ಪ್ರಕಾಶ್ ಅವರು, ಎವ್ರಿಬಡಿ ಈಸ್ ಡನ್ ಅ ಗ್ರೇಟ್ ಜಾಬ್. ರಾಜೇಶ್ ಕೃಷ್ಣನ್ ಅವರೇ, ನೀವು ಸ್ವಲ್ಪ ದೂರದಿಂದ ಹೇಳಿದ್ರು ಕೇಳಿಸುತ್ತೆ. ಜಾಸ್ತಿ ಉಜ್ಬೇಡಿ, ಸೋಫಾ ಅರ್ಧೋಗ್ಬಿಟ್ಟತ. ಸುಮ್ನೆ ನೋಡಿ ಇಲ್ಲಿ, ರಾಜೇಶ್ ಕೃಷ್ಣನ್ ಅವರೇ ಅಂತ ಹಿಂಗ್ ನಿಂತ್ಕೊಂಡ್ರು ಆಗುತ್ತೆ. ರಾಜೇಶ್ ಕೃಷ್ಣನ್ ಅವರೇ, ಒಂದ್ ಕೆಲಸ ಮಾಡಕ್ ಕುರಿ, ಒಳಗಡೆ ಹೋಗ್ಬಿಟ್ಟು ಒಂದ್ ಸೋಪು ಬ್ರಷ್ ತಂದು ಕೊಟ್ಬಿಡು, ಕ್ಲೀನ್ ಆದ್ರೂ ಆಯ್ತದೆ. ಅದು ಮುಂದಿನ ಕ್ವಶನ್ ಕೇಳಿ, ನಾ ಹೇಳ್ಕೊಟ್ಟಿದ್ದೀನಲ್ಲ, ಕೇಳೋರ್ನ. ಈ ಸಿನಿಮಾದಲ್ಲಿ ಮ್ಯೂಸಿಕ್ ಬಗ್ಗೆ ತುಂಬಾ ಕೇಳ್ಪಟ್ಟಿದೀನಿ ನಾವು. ಸರ್, ಮ್ಯೂಸಿಕ್ ಬಗ್ಗೆ ಏನು ಅಂತ ಒಂಚೂರು ಹೇಳ್ಬಿಡಿ ನಮ್ಮ ಆಡಿಯನ್ಸ್ಗೆ. 4 ಹಾಡುಗಳಿದಾವೆ.
ಅದರಲ್ಲಿ ನಮ್ಮ ರಾಜೇಶ್ ಕೃಷ್ಣನವರು 2 ಹಾಡನ್ನು ಹಾಡಿದ್ದಾರೆ. ಹಾಗೆ ವಿಜಯ್ ಪ್ರಕಾಶ್ ಅವರು 2 ಹಾಡು, ಹಾಗೂ ಹೇಮಂತ್ ಅವರು ಮತ್ತು ಕುಶಾಲ್ ಖುಷಿ ಅಂತೇಳಿ ಒಂದು ಡುಯೆಟ್ ಸಾಂಗು, ಅದು ಐಟಮ್ ಸಾಂಗು. ಆ ಐಟಮ್ ಸಾಂಗಲ್ಲಿ ನಮ್ಮ ಹರ್ಷಿತಾ ಅವ್ರದ್ದು ಭಾಳ ಚೆನ್ನಾಗಿ ಆ ನೃತ್ಯ ಸಂಯೋಜನೆ ಮಾಡಿದ್ದಾರೆ. ಇದು ಸ್ಪೆಷಲ್ ಸಾಂಗ್ ಫಾರ್ ದ ಮೂವಿ. ಅದರಲ್ಲಿ ಆ ಟರ್ನಿಂಗ್ ಪಾಯಿಂಟ್ ಆ ಹಾಡಲ್ಲಿದೆ ಆ್ಯಕ್ಚುಲಿ. ರೀ ನಿಮ್ ಹೀರೋಯಿನ್ ಬಗ್ಗೆ ಸ್ವಲ್ಪ ಹೇಳ್ರಿ. ಅವ್ರೇ ಹೇಳ್ತಾರೆ, ಹೇಳಿ ಸಿನಿಮಾ ಬಗ್ಗೆ ಹೇಳಿ. It's a Amita. mysterious thriller and suspense. I love the songs ನಂಗೆ ತುಂಬಾ ಇಷ್ಟ. ಎಸ್ಪೆಷಲಿ ನಮ್ಮ ಎಂಟ್ರಿ ಆಗುವಾಗ ಸಾಂಗ್ ಹಾಕಿದ್ರಲ್ಲ, that is my very 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 favorite song. ಸೊ ಎಲ್ಲರೂ ಪದ್ಯ ಎಲ್ಲ ಕೇಳಿ ನಮ್ಮ ಮೂವಿದು. ಪದ್ಯನಾ? ಪದ್ಯ ಹಾಡು ನಮ್ಮಲ್ಲಿ ಪದ್ಯ ಅಂತ ಹೇಳ್ತಾರೆ. ಸೊ ಪದ್ಯ ಎಲ್ಲ ಕೇಳಿ ಎಲ್ಲರೂ. ಅಂಡ್ ಅಷ್ಟೇ. ಆಕ್ಚುಲಿ ಒಂದು ಒಳ್ಳೆ ಇಂಟ್ರೆಸ್ಟ್ ಇಟ್ಟು ಒಂದಷ್ಟು ಸೀನ್ಗಳಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತ ಎಲ್ಲ ಸೀನ್ ಮಾಡೋದಕ್ಕೆ ಮುಂಚೆ ತುಂಬಾ ಹೇಳಿದ್ವಿ. ಅಂಡ್ ಶಿ ಗ್ರಾಸ್ಪ್ಡ್ ಇಟ್ ವೆರಿ ವೆಲ್ ಅಂಡ್ ಶಿ ಇಸ್ ಡನ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್. ತುಂಬಾ ಚೆನ್ನಾಗಿ ಮಾಡಿದಾಳೆ. ವೆರಿ ಗುಡ್. ಸೂಪರ್ ರೀ ನಿಮ್ ಹೀರೋಯಿನ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ ಅಂತೆ, ಸೂಪರ್. ಬಾರೆ ಈ ಕಡೆ. ಅಲ್ಲ ಕಡೆ, ಯಾಕಕ್ಕ? ನೀನ್ ತಾನೇ ಸೃಜನ್ ಹೆಂಡತಿ? ಹೌದಾ? ನೀನ್ ತಾನೇ ಹೌದಲ್ಲ, ಹೌದು. ನೀನ್ ತಾನೇ ಹೀರೋಯಿನ್. ಆ ಯಾರೋ ಹೀರೋಯಿನ್ ಶಿ ಗ್ರಾಸ್ ವೆರಿ ವೆಲ್, ಶಿ ಡಿಡ್ ವೆರಿ ನೈಸ್ಲಿ ಅಂತ ಹಿಂಗ್ ಬೆನ್ನೆಲ್ಲ ತಟ್ತಾ ಇದ್ದಾನಲ್ಲೇ. ಹೌದಾ? ಏಯ್ ವರಲಕ್ಷ್ಮಿ, ಏನ್ರಿ ನಿಧಾನಕ್ಕೆ ಪಿನ್ ಇಡ್ತಾ ಇದೀರಲ್ಲ ನೀವು? ನಮ್ ಕೋಬ್ರಾ ಬಗ್ಗೆ ಏನ್ ಅನ್ಕೊಂಡಿದ್ದೀರ ನೀವು? ಮಾತಾಡು. ಇಬ್ರಾ ಹಂಗೆಲ್ಲ ಏನು ಇಲ್ಲಮ್ಮ. ನೋಡಿ, ಸಿನಿಮಾ ಅಂದ್ಮೇಲೆ ಹೀರೋಯಿನ್ ಎಲ್ಲ ಜೊತೆಲೇ ಇರ್ಬೇಕಾಗುತ್ತೆ. ಆರ್ಟಿಸ್ಟ್ ಗಳೆಲ್ಲ ಸೇರಿ ಅದನ್ನು ತಪ್ಪು ತಿಳ್ಕೊಳಕ್ಕಾಗುತ್ತಾ? ಫನ್ನಿ ಗರ್ಲ್ಸ್. ಓಕೆ ಓಕೆ ಓಕೆ. ನನ್ ತಲೆ ಕೆಟ್ಟ ಹೋಗ್ತಿದೆ. ಶೂಟಿಂಗ್ ಮಾಡಿ ಮಾಡಿ ಬೋರ್ ಆದಾಗ ಏನ್ ಮಾಡ್ತಿದ್ರಿ ನೀವು? ಏನ್ ಮಾಡ್ತಾ ಇದ್ವಿ, ಎಲ್ಲರೂ ಸೇರ್ಕೊಂಡು ಶಾಪಿಂಗು ಸಿನಿಮಾ ಅಂತೆಲ್ಲ ಹೋಗಿ ಬರ್ತಾ ಇದ್ವಿ ಅಷ್ಟೇ. ಇನ್ನೇನು ಸಂಜೆ ಹೊತ್ತು ಟೈಮ್ ಪಾಸ್ಗೆ. ಶಾಪಿಂಗು ಎಷ್ಟ್ ಮಜಾ ಇರುತ್ತಲ್ಲ. ಅವತ್ ನೀನ್ ಏನ್ ಮಾಡ್ದೆ? ಯಜಮಾನ್ರು ಶೂಟಿಂಗ್ ಹೋಗಿದ್ದಾರೆ, ತುಂಬಾ ದಿವಸ ಆಗಿದೆ, ನೋಡ್ಬೇಕು ಅನ್ಸ್ತಿದೆ ಅಂತ ಹೇಳ್ದೆ ತಾನೆ? ಹೌದು. ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳ್ದೆ ತಾನೆ? ಹೌದು. ಕಾಲ್ ಮಾಡಕ್ ಹೋದ್ರೆ ಸೃಜಾ ಕಾಲ್ ಕಟ್ ಮಾಡ್ದ ತಾನೆ? ಹೌದು. ಯಾಕೆ ಕಟ್ ಮಾಡ್ದ? ಗೊತ್ತಿಲ್ಲ. ಥಿಯೇಟರ್ ಅಲ್ಲಿ ಪಕ್ಕದಲ್ಲಿ ಯಾರೋ ಇದಾರೆ, ಕಾಲಲ್ಲಿ ಗೊತ್ತಾಗತ್ತೆ, ಬಂಡವಾಳ ಔಟ್ ಆಗತ್ತೆ, ಅದಕ್ಕೆ ಕಾಲ್ ಕಟ್ ಮಾಡಿದಾನೆ. ಗೊತ್ತಾ? ರೇ ನಿಜ ಏನ್ರಿ? ಅದಂಗಲ್ಲಮ್ಮ. ಕೋಬ್ರಾ, ನೀ ಸುಮ್ನಿರು, ನಾನು ಇದ್ದೀನಲ್ಲ. ಅಪ್ಪ ನೀನ್ ಇರೋದಕ್ಕೆ ನನ್ ಪ್ರಾಬ್ಲಮ್ ಆಗ್ತಾ ಇರೋದು. ಬೇಡ, ನೀವು ಹೇಳ್ಬಿಡಿ. ಅದು ಐ ಆಮ್ ಮೋರ್ ವರಿಡ್ ನೀವು ಹೇಳಿದಾಗ. ನೋಡು ಜಿಬ್ರಾ, ಕೋಬ್ರಾ ಸಿನಿಮಾಗ್ ಹೋಗಿದ್ ನಿಜ, ಪಕ್ಕದಲ್ಲಿ ಹೀರೋಯಿನ್ ಕೂತಿದ್ದು ನಿಜ. ಯಾವಾಗ್ಲೂ ಈಗ ಸುಮ್ನಿರು ಕೋಬ್ರಾ, ನಿನಗೆ ಬಿಲ್ಡಪ್ ಕೊಡ್ತಾ ಇದ್ದೀನಿ. ಹಂಗನ್ಬಿಟ್ಟು ಕೋಬ್ರನ್ ತಪ್ಪಲ್ಲ ಅದು. ಥಿಯೇಟರ್ ಅಲ್ಲಿ ಜನ ಇರ್ಲಿಲ್ಲ, ಎಲ್ಲೋ ಮೂಲೆ ಗುಂದಿಲಿ ಸಂಧಿ ಗುಂದಿಲಿ ಒಂದ್ 4 ಜನ ಕೂತಿದ್ರು. ನಮ್ಮ ಕೋಬ್ರಾ ದೂರಾಲೋಚನೆ ಮಾಡಿ ಅಕಸ್ಮಾತ್ ತುಂಬಾ ಜಾಸ್ತಿ ಜನ ಬಂದ್ಬಿಟ್ರೆ ಹೀರೋಯಿನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಪಕ್ಕದಲ್ಲೇ ಕೂರಿಸ್ಕೊಂಡು ಸೇಫ್ಟಿಗೆ ಅಂತ ಹೆಗಲ ಮೇಲೆ ಕೈ ಹಾಕಿದ್ರು ಅಷ್ಟೇ. ಅದನ್ನ ಬಿಟ್ರೆ ನಮ್ ತಾಯಾಡಾಗ್ಲೂ ಬೇರೆ ಏನೂ ಇಲ್ಲ. ನಿಮ್ಗೆ ಹೇಗೆ ಗೊತ್ತು ಇದೆಲ್ಲ ಸ್ಟೋರಿ? ನೀವಲ್ಲಿ ನೋಡ್ತಾ ಇದ್ದೀರಾ? ಅಲ್ಲಿ ನೋಡ್ತಾ ಇದ್ದೀರಾ ನೀವು? ನಾನು ಎಲ್ಲೋಯ್ತಾನೆ ಅಂತ ಹಿಂದೆನೆ ಬತ್ತಿದ್ನಲ್ಲ, ಅವಾಗ ನೋಡ್ಕೊಂಡಿದ್ದೆ. ಕುರಿ, ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ಈ ಮಟನ್ ಶಾಪ್ ಅಲ್ಲಿ ಉಲ್ಟಾ ನೇತಾಕಿರ್ತಾರಲ್ಲ, ಆ ತರ ನಿನ್ನ ಇಲ್ಲಿ ನೇತಾಕ್ಬೇಕಾಗತ್ತೆ. ಬಿಡಿ 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 ರೀ, ಸುಮ್ನೆ ರಕ್ಕ. ಈ ಸಿನಿಮಾದಲ್ಲಿ ಡುಯೆಟ್ ನಂಬರ್ ಎಲ್ಲ ಇದೆಯಲ್ರಿ? ಡುಯೆಟ್ ಇದೆ. ಪ್ಲೀಸ್ ರೀ, ನನ್ಗೋಸ್ಕರ ಒಂದೇ ಒಂದ್ ಡಾನ್ಸ್ ಮಾಡಿ ತೋರ್ಸಿ ಪ್ಲೀಸ್. ಮಾಡೋಣಂತ, ಅದಕ್ಕೇನಂತೆ ಬಮ್ಮ. ನೋಡಿದ್ರ ಎಷ್ಟು ಕೋಆರ್ಡಿನೇಷನ್ ಇದೆ. ಹಾಕಲ ಸಾಂಗು. ಅಯ್ಯೋ, ಎಷ್ಟು ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಇಷ್ಟು ವರ್ಷ ಆಯ್ತು ನಿನ್ ಮದ್ವೆ ಆಗಿ. ಮಜಾ ಟಾಕೀಸು 250 ಎಪಿಸೋಡ್ ಆಗ್ತಾ ಇದೆ. ಯಾವತ್ತಾದ್ರೂ ಒಂದ್ ದಿವಸ ನಿನ್ ಜೊತೆ ಹಿಗ್ ಡ್ಯೂಯೆಟ್ ಹಾಡಿದಾನ? ಇಲ್ಲ. ಮತ್ತೆ ಸೂಪರ್ ಅಂತ ಚಪ್ಪಾಳೆ ತಟ್ತಾ ಇದೆಯಲ್ಲ. ಹಲೋ, ನಿಮ್ ಸಿನಿಮಾಲ ಐಟಮ್ ಸಾಂಗು ಇದೆಯಾ? ಹೌದೌದೌದೌದು, ಇದೆ ಇದೆ ಇದೆ.
ಸಕ್ಕದಾಗಿದೆ ಮಾತ್ರ ಸಾಂಗು. ಏನಿರುತ್ತೆ ಸಾಂಗ್ ಹಾಕು, ಸಾಂಗ್ ಹಾಕು, ಬನ್ನಿ ಬನ್ನಿ, ಯಾಕಿಲ್ಲ ಬನ್ನಿ ಹಾಕು, ಸಾಂಗ್ ಹಾಕು ಬನ್ನಿ. ನೋಡಿ ತೋರಿಸ್ತೀವಿ. ಜೀಬ್ರಾ, ಏನ್ ಗೊತ್ತಾ ಸ್ಪೆಷಾಲಿಟಿ ಈ ಸಾಂಗ್ ಅಲ್ಲಿ? ಈ ಸಾಂಗ್ ಅಲ್ಲಿ ನಮ್ ಕೋಬ್ರಾ ಇರ್ಲೇ ಇಲ್ಲ. ಸಾಂಗ್ ಅಲ್ಲಿ ಇಲ್ಲ ಅಂದ್ರೂ ನೈಟ್ ಫುಲ್ಲು ಕಣ್ಣು ಕೆಕ್ಕರ್ಸ್ಕೊಂಡು ನೋಡ್ಕೊಂಡ್ ಕೂತಿದ್ದೆ ಕೋಬ್ರಾ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಬರೋ ಚಟಪ್ ಬರೋ. ಯಾಕೆ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಏನು? ಜೋಡಿ ಒಂಟೆಗಳ ತರ ಇರೋ ದಂಪತಿನ ಬೇರೆ ಮಾಡಕ್ ನೋಡ್ತಾ ಇದ್ಯಾ? ನಿಂಗೆ ಯಾಕೆ ಬಂತು ಈ ಕೆಟ್ಟ ಬುದ್ಧಿ? ಯಾಕ್ರಿ ತಂದು ಇಡ್ತಾ ಇದ್ದೀರಾ? ಲೇ ಮುದ್ಕಮ್ಮ, ಅಕ್ಕ, ಮುದ್ಕಮ್ಮ ಅಕ್ಕ, ನೋಡು ನನ್ ಗಂಡನ್ ಮತ್ತೆ ಈ ತರ ತಂದ್ ಹಾಕೋ ಬುದ್ಧಿ ಎಲ್ಲ ಇಟ್ಕೋಬೇಡ ನೀನು. ನನಗ್ ಗೊತ್ತು ನನ್ ಗಂಡ ಹೊರಗಡೆಯಿಂದ ನನ್ ಮೇಲೆ ಪ್ರೀತಿ ತೋರಿಸ್ದೇ ಇರ್ಬೋದು, ಆದ್ರೆ ಹೃದಯದಲ್ಲಿ ಹೆವಿ ಲವ್ ಇಟ್ಕೊಂಡಿದ್ದಾರೆ ಕಡೆ. ಐ ಲವ್ ಯು ರೀ. ಕೋಬ್ರಾ ನೋಡು, ಜೀಬ್ರಾ ಎಂತ ಹೆಣ್ಣು, ಎಂತ ಹೆಣ್ಣು. ತನ್ನ ಗಂಡ ಕುರೂಪಿ ಆಗಿರ್ಲಿ, ಕಿತ್ತೋದವನಾಗಿರ್ಲಿ, ಕ್ಯಾತ ನನ್ನ ಮಗ ಆಗಿರ್ಲಿ, ಕೋತಿ ಆಗಿರ್ಲಿ, ಹಂದಿ ಆಗಿರ್ಲಿ, ದೆವ್ವ ಆಗಿರ್ಲಿ, ಮೇನ್ಲಿ ನಿಂತರ ಇರ್ಲಿ ಅಂತ. ಏನೋ ಈ ತರ ಎಲ್ಲ ಇದ್ರುವೆ ಏನೋ 8 ಬಿಟ್ಟು ಒಂದ್ 3-4 ವಾರ ಹೋಗ್ಬೋದಪ್ಪ. ಆದ್ರೂ ಜೀಬ್ರು ನಾಲ್ಟು ತುಂಬಾ ದೊಡ್ಡದು. 3-4 ವಾರ ಹೋಗ್ಬಿಟ್ರೆ ಎಲ್ಲಿ ಹೋಗ್ಬಿಡ್ತಾರೆ? ಬಸ್ ಹೊತ್ಕೊಂಡ್ ತಿರ್ಗಿ ವಾಪಸ್ ಬರಲ್ವಾ? ರೂಟ್ ಗೊತ್ತಿಲ್ವಾ ಅವನ್ಗೆ? ಬರ್ತಾನೆ. ಬಾಯ್ಲಿ ಕುರಿ, ಏನೋ ಎಷ್ಟ್ ಚೆನ್ನಾಗ್ ಹೇಳ್ದೆ. ಥ್ಯಾಂಕ್ ಯು. ಎಲ್ಲಿ ಹೋಗ್ತಾರೆ 3-4 ವಾರ? ಎಲ್ಲವ್ರು ಇಷ್ಟ ಹೋಗ್ತಾರೆ, ವಾಪಸ್ ಬರ್ತಾರೆ. ರೂಟ್ ಗೊತ್ತಿರುತ್ತಲ್ಲ. ಯಾರ್ ಜೊತೆ ಹೋಗ್ತಾರೆ? ಯಾರ ಜೊತೆನಾರ ಹೋಗ್ಲಿ ಬಿಡಿ. ವಾಪಸ್ ಬಂದ್ರೆ ನಾನು ರಿಸೀವ್ ಮಾಡ್ಕೋಬೇಕು. ಅಯ್ಯೋ ನನ್ ಮಗನೇ, ನಿನ್ನಂತವ್ರಿದ್ರೆ ಸಂಸಾರನ ಹಾಳು ಮಾಡ್ಬಿಡ್ತಾರೆ ನೋಡ್ರಿ. ಬಿಡವ, ನೀನೇ ಹೇಳ್ಕೊಟ್ಟಿರ್ತೀಯಲ್ಲ, ನಾನು ಅಷ್ಟೇ ನಿನ್ನ ಇವಾಗ. ಆಕ್ಚುಲಿ ನಿಮ್ಗೊಂದ್ ವಿಷಯ ಹೇಳ್ಬೇಕು. ಸಿನಿಮಾ 100 days ಗ್ಯಾರಂಟಿ, ಡೋಂಟ್ ವರಿ. ಹೆಂಗೆ ಅಂತ ಕೇಳಿ. ಹೆಂಗೆ? ಅಲ್ಲ, ಇಡೀ ವರ್ಲ್ಡ್ ತುಂಬಾ ನನ್ ಫ್ಯಾನ್ಸ್ ಇದ್ದಾರೆ. ಎಲ್ಲಾರ್ಗು ನಮ್ ಸೃಜಾ ಆಕ್ಟ್ ಮಾಡಿದಾನೆ, ಹೋಗ್ ಸಿನಿಮಾ ನೋಡು ಅಂತ ಹೇಳಿದ್ರೆ ಸಾಕು, ಹೌಸ್ಫುಲ್ ಮೇಲೆ ಹೌಸ್ಫುಲ್. ಆಲ್ ದ ಬೆಸ್ಟ್ ಸೃಜಾ, ಯು ರಾಕ್ ಸೃಜಾ. ಬಾಯ್ ಸೃಜಾ, ಆಲ್ ದಿ ಬೆಸ್ಟ್. ಬಾಯ್. ಓಕೆ, ಸಿನಿಮಾ ಬಗ್ಗೆ ಮಾತಾಡಿದ್ವಿ. ಇವತ್ತು ನಮ್ಮ ಜೊತೆ ಇಬ್ರು ಅದ್ಭುತವಾದಂತ ಸಿಂಗರ್ಸ್ ಇದ್ದಾರೆ. ಸೊ ಇವ್ರು ಬಂದಾಗ ಹಾಡದೆ ಇದ್ರೆ ಹೇಗೆ? ಈಗ ಮೊದಲನೇದಾಗಿ ರಾಜೇಶ್. ಇದಕ್ ಮೊದಲು ಒಂದು ಸ್ಮಾಲ್ ಪೀಠಿಗೆ ಏನಂದ್ರೆ, ಜಸ್ಟ್ ಹಾಗೆ ಒಂದು ನಾನ್ ಹಾಡಿರುವಂತಹ ನಾನು ಇಷ್ಟಪಟ್ಟು ಜನ ಮೆಚ್ಕೊಂಡಿರುವಂತಹ ಒಂದು 2 ಗೀತೆಗಳ ಒಂದು ತುಣುಕನ್ನ ಹಂಗೆ ಕೊಟ್ಟು, ಪ್ಲೀಸ್ ಐ ಜಸ್ಟ್ ಕಮ್ ಟು ಯುವರ್ ಪ್ಲೀಸ್. ಹಾ ಸರ್, ಆಡಿ ಸರ್, ಆಡಿ. We are lucky for that. ನೀವು ಕ್ಲಾಪ್ ಮಾಡ್ಬೋದು ಅನ್ಸುತ್ತೆ ಹಾಡ್ಬೇಕಾದ್ರೆ. ಈಗ ಒಂದು ಕೆಲಸ ಮಾಡೋಣ. ಹರ್ಷಿಕಾ ನಮ್ಮ ಮಜಾ ಟಾಕೀಸ್ ಬಂದಿರೋದು. ದೇರ್ ಇಸ್ ಅ ಚಾಲೆಂಜ್ ಫಾರ್ ಯು. ಮ್ಯಾಕ್ಸಿಮಮ್ ಟೈಮ್ ಇರೋದು 1.5 ನಿಮಿಷ. ದೇರ್ ಇಸ್ ಅ ಟ್ರೆಷರ್ ಹಂಟ್. ನಾನು ಇಲ್ಲಿ ನಿಂತ್ಕೊಂಡು ಹೇಳ್ತಾ ಹೋಗ್ತೀನಿ ಯಾವ್ದು ಎಲ್ಲೆಲ್ಲಿದೆ ಅಂತ, ಅದನ್ನ ಹುಡುಕ್ತಾ ಹೋಗ್ಬೇಕು. ಓನ್ಲಿ 1 minute 30 seconds. ಓಕೆ. ಓಕೆ, ಮೊದಲನೇ ಕ್ಲೂ. ಮೆಟ್ಲ್ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಒಂದು ವಿಗ್ರಹ ಇದೆ, ತಗೊಂಡ್ಬರ್ಬೇಕು. ಟೈಮ್ ಸ್ಟಾರ್ಟ್. ಇಲ್ಲೇ ಇಟ್ಕೊಂಡು ಅಲ್ಲಿ ನೋಡೋದು. ಬೆಕ್ಕು ಬಳಿಯಲ್ಲಿ ಕೆಂಪು ಮುಖವಾಡ. ಬೆಕ್ಕು ಎಲ್ಲಿದೆ? ಬೆಕ್ಕು ಎಲ್ಲಿದೆ ಸೃಜಾ? ಬೆಕ್ಕು ಓಪೋ ಹತ್ರ ಇದೆ. ರೆಮೋ ಕಾಲ್ ಕೆಳಗಡೆ ಮಗುವಿಗೆ ಮುಖ್ಯವಾದದ್ದು ಇದೆ. ಗೆದ್ರೆ ದೊಡ್ಡ ಬಹುಮಾನ ಇದೆ. ಓಕೆ, ಮಿಸ್ಟರ್ ಬೀನ್ ಹತ್ರ ಬಾಕ್ಸಿಂಗ್ ಗ್ಲೌಸ್ ಸಿಕ್ತಾ? ಟೇಬಲ್ ಕೆಳಗೆ ಕಾಫಿ ಕುಡಿಯುವ ಮಗ್ಗಿದೆ. ಸೋಫಾ ಕೆಳಗೆ ಬೀಸಣಿಗೆ ಇದೆ. ಸಿಕ್ತಾ? ಮನೆ ರೂಮ್ ಒಳಗಡೆ ಹೂವಿನ ಹಾರ ಇದೆ. ಒಳಗಡೆ ಮನೆ ರೂಮ್ ಒಳಗಡೆ ಹೂವಿನ ಹಾರ ಇದೆ. ಇಜಿಲ ಕೂತಿರೋ ಜಾಗದಲ್ಲಿ ಮುಖ್ಯವಾದಂತ ಒಂದು ವಸ್ತು ಇದೆ. ಅಷ್ಟು ದೂರ ಓಡಿಸ್ತಾರಪ್ಪ. ಲೆಫ್ಟ್ ಸೈಡ್ ಇದೆ. ತಗೊಳ್ಳಿ ಸರ್ ನಿಮ್ಗೆ. ವಾವ್, ಥ್ಯಾಂಕ್ ಯು. ನೆಕ್ಸ್ಟ್
ಫೈರ್ ಕ್ಯಾಂಪ್ ಹತ್ರ ಡ್ರಮ್ಸ್ ಇದೆ. ಬೇಡದೇ ಇರೋದೆಲ್ಲ ನನಗ್ ಕೊಟ್ಬಿಟ್ಟು ಬೇಕಾಗಿರೋದು ಅಲ್ಲಿ ಕೊಟ್ಬಿಟ್ಟು. ಹಾ ಓಕೆ ಫಿನಿಶ್. ದಿಸ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್. ತಗೋ 12 ರೂಪಾಯಿ. ಇಷ್ಟೇನಾ ಸರ್ ವ್ಯಾಲ್ಯೂ? ಕಸ ಹೊಡಿಯಕ್ 12 ರೂಪಾಯಿ ಮಾತಾಡಿದ್ದೆ, ಫುಲ್ ಖಾಲಿ ಕ್ಲೀನ್ ಮಾಡಿದ್ಯಲ್ಲ. ಮೆಟ್ಲ ಮೇಲೆ ಎಲ್ಲಾ ಕಡೆ ಧೂಳಿತ್ತು. ಯಾರೋ ಒಬ್ರು ಕೇಳಿದ್ದೆ ಎಷ್ಟೊಂದು 12 ರೂಪಾಯಿ ಅಂದ್ರು. ನೀ ಬರ್ತಿದ್ಯಾ ಅಂತ ಗೊತ್ತಾಯ್ತು. ಹೆಂಗಿದ್ರು ಈ ತರ ಡ್ರೆಸ್ ಹಾಕೊಂಡ್ ಬರ್ತೀಯ, ಕ್ಲೀನ್ ಮಾಡ್ಸೋಣ ಅಂತ ಮಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 18ನೇ ತಾರೀಕು ನಮ್ಮ ಆಡಿಯೋ ರಿಲೀಸ್ ಆಗಿದೆ. ಆದರೆ ಇವತ್ತು ನಮ್ಮ ಮಜಾ ಟಾಕೀಸ್ನಲ್ಲಿ ಸಮಸ್ತ ಕರ್ನಾಟಕದ ಜನತೆಯ ಮುಂದೆ ನಾವು ಮತ್ತೊಮ್ಮೆ ಒಂದು ಸಿಂಬಾಲಿಕ್ ಆಗಿ ಒಂದು ಆಡಿಯೋ ರಿಲೀಸ್ ಅನ್ನ ಮಾಡೋಣ. ನಮ್ಮ ಇಬ್ಬರು ಸ್ನೇಹಿತರಿದ್ದಾರೆ, ನಮ್ಮ ಅದ್ಭುತವಾದಂತ ಆರ್ಟಿಸ್ಟ್ಗಳಿದ್ದಾರೆ. ಎಲ್ಲರೂ ಸೇರಿ ಇಲ್ಲಿ ಬಂದಿರುವಂತ ನಮ್ಮ ಸ್ಟುಡಿಯೋ ಆಡಿಯನ್ಸ್ಗೆ ನಮ್ಮ CD ಯನ್ನ ಕೊಡೋದ್ರ ಮುಖಾಂತರ ಸಿಂಬಾಲಿಕ್ ಆಗಿ ಮತ್ತೊಮ್ಮೆ ಆಡಿಯೋ ರಿಲೀಸ್ ಅನ್ನ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ. ಸರ್ ಪ್ಲೀಸ್ ಬನ್ನಿ ಸರ್. ಸೊ ನಮ್ಮ ಸಿನಿಮಾ ಹ್ಯಾಪಿ ಜರ್ನಿಯ ಧ್ವನಿ ಸುರುಳಿ ನಮ್ಮ ಮಜಾ ಟಾಕೀಸ್ ಅಲ್ಲಿ ಬಿಡುಗಡೆ ಆಗ್ತಿರೋದು ನನಗೆ ಒಂದು ಹೆಮ್ಮೆಯ ಒಂದು ವಿಚಾರ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಸೂಪರ್, ಪ್ಲೀಸ್ ಮ್ಯಾಮ್. ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್. ಇದು ಸಾಯಿ ಆಡಿಯೋ ಕಂಪನಿ ಅವರಿಂದ ರಿಲೀಸ್ ಆಗಿರೋದು ಹ್ಯಾಪಿ ಜರ್ನಿ. ಇಲ್ಲಿ ಬಂದಿರುವಂತ ನಮ್ಮ ಸ್ಟುಡಿಯೋ ಆಡಿಯನ್ಸ್ಗೆ ನಾವು ಸಿಡಿಗಳನ್ನ ಕೊಡ್ತಾ ಇದೀವಿ. ರಾಜೇಶ್ ಅಂಡ್ ಹೇಮಂತ್, ಇಫ್ ಯು ಕುಡ್ ಕಮ್ ವಿತ್ ಮೀ. ಅವಯ್ಯ ಕಣ್ಣೊಡ್ದು ಬೆಸ್ದಾಲಿಯಾ ಹೂವಯ ಹುಡುಗಿಗೆ ದೇದಾಲಿಯಾ. ಸೊ ಹ್ಯಾಪಿ ಜರ್ನಿ ಟೀಮ್ ಅವರು ಇಲ್ಲಿದೀವಿ. ಆದ್ರೆ ಬಹಳ ಮುಖ್ಯವಾದಂತ ಒಬ್ಬ ವ್ಯಕ್ತಿ ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್ ದ ಪ್ರೊಡ್ಯೂಸರ್ ಆಫ್ ಹ್ಯಾಪಿ ಜರ್ನಿ, ಕರಿಷ್ಮಾ ಶೆಟ್ಟಿ. ಅವ್ರು ಅಲ್ಲೇ ಸ್ಕೆಚ್ ಹಾಕಿದ್ರೆ ಒಂದ್ ಪಿಕ್ಚರ್ ಮಾಡ್ಬಿಡೋಣ ಅಂತ. ಅಲ್ಲ ಕಳ್ಳ. ಪ್ರೊಡ್ಯೂಸರ್ ಆಗಿ ನಿಮ್ಮನ್ನ ಹಾಕೊಂಡಿದಾರಲ್ಲ, ಹೆಂಗಿರುತ್ತೆ ಈಕ್ವೇಶನ್ ಅಂತ ನೋಡ್ತಾ ಇದ್ದೀನಿ. ಪ್ರೊಡ್ಯೂಸರ್ ಆಗಿ ನಾವು ಅವ್ರನ್ನ ಹಾಕೊಂಡಿದ್ದಿಲ್ಲ, ಅವ್ರು ನಮ್ಮನ್ನ ಆರ್ಟಿಸ್ಟ್ ಆಗಿ ಹಾಕೊಂಡಿದ್ದಾರೆ. ಹಾಕೊಂಡಿದಾರಲ್ಲ, ಅದಕ್ಕೆ ಯಾವ ತರ ಇರ್ಬೋದು ನಿಮ್ಮ ಒಂದು ಕೆಮಿಸ್ಟ್ರಿ ಅಂತ ಹೇಳಕ್ಕಾಗಲ್ಲ, ಒಂದು ಈಕ್ವೇಶನ್ ಹೆಂಗಿರುತ್ತೆ ಅಂತ. ಪ್ರೊಡ್ಯೂಸರ್ ಜೊತೆ ಕೆಮಿಸ್ಟ್ರಿ ಇರಲ್ಲ, ಬರೀ ಮ್ಯಾಥಮೆಟಿಕ್ಸ್ ಇರುತ್ತೆ. ಹೌದಾ? ಸೊ ಆಲ್ ದ ವೆರಿ ಬೆಸ್ಟ್ ನಮ್ಮ ಚಿತ್ರಕ್ಕೆ. ಅಲ್ಲ, ಹೌ ವಾಸ್ ಯರ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸೃಜನ್? ಶೂಟಿಂಗ್ ಅಲ್ಲಿ ನಗಿಸ್ತಾ ಇದ್ರಾ ಇದೇ ತರ ಮಜಾ ಟಾಕೀಸ್ ಅಲ್ಲಿ ನಮ್ಮನ್ನೆಲ್ಲ ನಗಿಸ್ದಂಗೆ ಅಂತ? He's always been himself. The way he is over here, he's been like that throughout the shoot. Tell me one funny incident with Srijan Lokesh in Happy Journey. See, certain funny things I cannot tell it over television, okay? So let it be very... Lokesh, ಅಷ್ಟು ತಮಾಷೆ ಆಗಿತ್ತಾ? Okay, wonderful having all of you. And thank you so much for doing this cinema. ನೋಡಲ್ಕು ಮಜಾ, ಕೇಳಲ್ಕು ಮಜಾ, ಆಕಳಕ್ಕೆ ಮಜಾ, ತೂಕಣಕ್ಕೆ ಮಜಾ, ಎಲ್ಲದಕ್ಕೂ ನಗೆಯ ಮತ್ತು ನೀಡುವ ಸೃಜಾ. ಮಜಾ 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 ಸೃಜನ ಮಗಾಟ. ಗೋಬ್ರಾ ಏನು ಎಲ್ರಿಗೂ ಕೊಟ್ಬಿಟ್ಟು ಸೆಲ್ಫಿ ತಗೋಬಿಟ್ಟು ನಮ್ಗೆ ಗಿಡನೇ ಕೊಡ್ಲಿಲ್ಲ. ಗಿಡ ಎಲ್ಲ ಖಾಲಿ ಆಗೋಯ್ತು. ಮರ ಕೊಟ್ಬಿಡಿ, ನಾವೇ ಬೆಳೆಸಿದೀವಿ, ತಗೋಬತ್ತೀವಿ ನಾವೇ. ಸೃಜನ ಶ್ರೀಲ ಕುಶಲ ಕಲೆಯ ಪಿಸುರಿ ಹೆಣೆದ ಕೊಡು. ಮನುಷ್ಯನಿಗೆ ಶೋಕಿ ಇರ್ಬೇಕು, ಶೋಕಿ ಇರಬಾರ್ದು.